ವೆಲ್ಕಮ್ ಟು ರೂಪಾಸ್ ಕಿಚನ್. ಈ ರೆಸಿಪಿಯಲ್ಲಿ ಬದನೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬದನೆಕಾಯಿನ ಈ ರೀತಿ 4 ಹೋಳುಗಳಾಗಿ ಕಟ್ ಮಾಡ್ಕೋಬೇಕು. ಬದನೆಕಾಯಿನ ಚೂಸ್ ಮಾಡಬೇಕಾದ್ರೆ ವೈಟ್ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಅದು ತುಂಬ ಚಿಕ್ಕದಾಗಿದ್ದರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಬದನೆಕಾಯಲ್ಲಿ ವೈಟ್ ಮತ್ತು ರೆಡ್ ಕಲರ್ ಬದನೆಕಾಯಿನೂ ಸಹ ಸಿಗುತ್ತೆ. ಈ ಪಲ್ಯ ಮಾಡೋಕ್ಕೆ ವೈಟ್ ಕಲರ್ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ಸೊ ಯೂಸ್ ಮಾಡ್ತಿರೋದು ವೈಟ್ ಕಲರ್ ಬದನೆಕಾಯಿ. ಬದನೆಕಾಯಿನ ಈ ಥರ ಪೀಸ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೋಬೇಕು. ನೀರಲ್ಲಿ ಹಾಕೋ ರೀಸನ್ ಏನಂದರೆ ಅದು ರೆಡ್ ಅಥವಾ ವೈಟ್ ಬ್ಲ್ಯಾಕ್ ಆಗಿ ಕಲರ್ ಆಗುತ್ತೆ ಬದನೆಕಾಯಿ. ಸೊ ಅದಕ್ಕೋಸ್ಕರ ಅದನ್ನು ನೀರಲ್ಲಿ ಇಟ್ಕೋಬೇಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಕ್ವಯರ್ ಆಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಆನಿಯನ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿನ ಕಲ್ಲಲ್ಲಿ ಜಜ್ಜಿ ಈ ಥರ ರೆಡಿ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು. ಈ ಪಲ್ಯನ ನಾವು ಮಸಾಲ ತುಂಬಿ ಮಾಡ್ತಿರೋದ್ರಿಂದ ಇದಕ್ಕೆ ನಾವು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀವಿ. ಹೆಚ್ಚಿಟ್ಕೊಂಡಿದ್ದ ಆನಿಯನ್, ಸಣ್ಣದಾಗಿ ಹೆಚ್ಚಿಕೊಂಡ ಹಸಿಮೆಣಸಿನಕಾಯಿ. ಇದರಲ್ಲಿ ಹಸಿಮೆಣಸಿನಕಾಯಿನ ಯೂಸ್ ಮಾಡ್ಬೋದು ಅಥವಾ ಖಾರದ ಪುಡಿನ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇರೋದು ಹಸಿಮೆಣಸಿನಕಾಯಿ. ಇನ್ನೊಂದು ರೆಸಿಪಿಯಲ್ಲಿ ಒಣಮೆಣಸಿನಕಾಯಿ ಪುಡಿ ಯೂಸ್ ಮಾಡಿ ತೋರಿಸ್ತೀನಿ. ಎಣ್ಣೆಗಾಯಿ ಪೌಡರ್. ಈ ಪೌಡರ್ನ ನಾವು ಸ್ವಲ್ಪ ಸಾಂಬಾರು ಪುಡಿ, ಶೇಂಗಾ ಹುರಿದಿದ್ದ ಪುಡಿ, ಒಣ ಕೊಬ್ಬರಿ ಪುಡಿ, ಗುರಳ್ ಪುಡಿ ಇದೆಲ್ಲ ಪೌಡರ್ಸ್ನ ಮಿಕ್ಸ್ ಮಾಡಿ ಸಾಂಬಾರು ಪುಡಿನ ರೆಡಿ ಮಾಡ್ಕೋಬೇಕು ಅಥವಾ ಮಸಾಲ ಪುಡಿನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ, ಎಣ್ಣೆ, 2 ಸ್ಪೂನ್ ಬೆಲ್ಲ. ಈ ಉತ್ತರ ಕರ್ನಾಟಕದ ರೆಸಿಪಿಯಲ್ಲಿ ಬೆಲ್ಲನ ಎಲ್ಲ ಪಲ್ಯಗಳಿಗೂ ಆ್ಯಡ್ ಮಾಡ್ತಾರೆ. ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಅದರಿಂದ ತುಂಬ ರುಚಿಯಾಗಿ ಸಹ ಇರುತ್ತೆ. ಈ ಮಸಾಲಾನ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ಬದನೆಕಾಯಲ್ಲಿ ಫಿಲ್ ಮಾಡಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದ ಬದನೆಕಾಯಲ್ಲಿ ಫಿಲ್ ಮಾಡಬೇಕು. ಸೊ ನೋಡಿ, ಇಲ್ಲಿ 1 ಬೈ 1 ಎಲ್ಲ ಬದನೆಕಾಯಿನ ಫಿಲ್ ಮಾಡಿ ಸೈಡಿಗೆ ಇಟ್ಕೊಂಡ್ರೆ ಅದು ರೆಡಿ ಆಗುತ್ತೆ. ನಂತರ ಇಲ್ಲಿ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಮಸಾಲ ತುಂಬಿದ್ದ ಬದನೆಕಾಯಿನ ಹಾಕಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಬದನೆಕಾಯಿ ಇದರಲ್ಲೇ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಬೇಯುತ್ತೆ. ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಯಾಕಂದರೆ ಬದನೆಕಾಯಿ ಎಳೆ ಆಗಿರೋದ್ರಿಂದ ಅದು ಬೇಗ ಬೇಯುತ್ತೆ. ಸೊ ಸ್ವಲ್ಪ 5 ಅಥವಾ 10 ಮಿನಿಟ್ಸ್ ಒಳಗೆ ಬೆಂದ್ಬಿಡುತ್ತೆ. ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಸೊ ಬದನೆಕಾಯಿ ಪಲ್ಯಕ್ಕೆ ಉತ್ತರ ಕರ್ನಾಟಕ ಸೈಡಲ್ಲಿ ಫೇಮಸ್ ಆಗಿರೋದು ಜೋಳದ ರೊಟ್ಟಿನೇ. ಸೊ ಅದಕ್ಕೆ ಇಲ್ಲಿ ಜೋಳದ ರೊಟ್ಟಿನೇ ಮಾಡಿದ್ದೀನಿ. ಪ್ಲೇಟ್ನಲ್ಲಿ ನೋಡ್ತಿರ್ಬೋದು ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ. ಉತ್ತರ ಕರ್ನಾಟಕ ಸೈಡ್ ಊಟದಲ್ಲಿ ಶೇಂಗಾ ಚಟ್ನಿ ಪುಡಿ, ಮೊಸರು ಇದು ಎಲ್ಲದಕ್ಕೂ ಕಾಮನ್ ಸೈಡ್ ಡಿಶ್ ಅದು. ನಂತರ ಕುಕ್ಕುಂಬರ್ ಮತ್ತು ಮೂಲಂಗಿನ ಸಲಾಡ್ ಆಗಿ ಇಟ್ಟು ಸರ್ವ್ ಮಾಡಿದರೆ ರೆಡಿ ಆಗುತ್ತೆ. ಥ್ಯಾಂಕ್ ಯು.